ಇವಾಗಂತೂ ಯಾರನ್ನೂ ನಂಬಕ್ಕೆ ಆಗಲ್ಲ. ಯಾರು ಯಾವಾಗ ಹೆಂಗ್ ಮೋಸ ಮಾಡ್ತಾರೆ ಅಂತ ಹೇಳಕ್ಕೂ ಆಗಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ವಿಡಿಯೋ ಕೊನೆವರೆಗೂ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ತಗೊಂಬಂದು ಹಾಕಿದಿದ್ದ ಬಟ್ಟೆಗಳನ್ನೆಲ್ಲ ಹಂಗೆ ಹಾಕಿದ್ದೆ ಅಂತ ಇವತ್ತು ಬೆಳಗ್ಗೆನೆ ಎದ್ದು ಮಡ್ಚಿ ಎತ್ತಿಟ್ಟು ಸ್ವಲ್ಪ ಮುಖನ ತೊಳ್ಕೊಂಡು ನಮ್ಮ ಆಂಟಿ ಮನೆಗೆ ಹೋಗ್ಬೇಕಿತ್ತು ಅಂತ ಹೊರಟೆ. ನಮ್ಮ ಮಮ್ಮಿ ಇವತ್ತು ಶನಿವಾರ ಆಗಿರೋದ್ರಿಂದ ಮನೆಯೆಲ್ಲ ಒರೆಸ್ತಾ ಇದ್ರು. ಸೊ ನಾನು ಒರೆಸೋ ಅಷ್ಟರಲ್ಲಿ ಬಂದ್ಬಿಡೋಣ ಅನ್ಕೊಂಡು ಹೋದೆ. ನಮ್ಮ ಆಂಟಿ ಬಿಡ್ಲಿಲ್ಲ. ಗೋಧಿ ದೋಸೆ ಏನೋ ಮಾಡ್ತಾ ಇದ್ರು. 2 ತಿನ್ಕೊಂಡು ಹೋಗು ಅಂತ ಅನ್ಬಿಟ್ಟು ತಟ್ಟೆಗೆ ಹಾಕೊಂಬಂದ್ ಕೊಟ್ರು. ಅಲ್ಲೇ ಟಿಫನ್ ನ ಮುಗಿಸ್ಕೊಂಡು ನನ್ನ ತಮ್ಮನ್ನ ಕರ್ಕೊಂಡು ಹೊಲ್ದತ್ರ ಸ್ವಲ್ಪ ಕೆಲಸ ಇದೆ ಅಂತ ಕರ್ಕೊಂಡ್ ಬಂದೆ. ಏನ್ ಕೆಲಸ ಅಂತ ಅಂದ್ರೆ ಹುಲ್ಲೋರೆನ ಸ್ವಲ್ಪ ಜರುಗಿಸ್ಬೇಕಾಗಿತ್ತು. ಯಾಕಂದ್ರೆ ಒಂದೇ ಜಾಗದಲ್ಲೇ ಇಟ್ರೆ ಕೆದ್ಲು ಬರುತ್ತೆ ಅಂತ. ನಮ್ಮಮ್ಮ ಈ 18 ಒರೆನೇ ಕೊಟ್ರೆ ಯಾರು ತಗೊಳಲ್ಲ ಅಂತ ಚೆನ್ನಾಗಿರೋ ಒಂದು 50 ಒರೆನೂ ಕೂಡ ಹಂಗೆ ಇಟ್ಕೊಂಡಿದ್ರು. ಒಟ್ಟಿಗೆ ಯಾರಾದ್ರೂ ಬಂದ್ರೆ ಕೊಡೋಣ ಅಂತ. 1-2-3 ಜನ ಕೇಳ್ಕೊಂಡು ಹೋಗಿದ್ರು 68 ಒರೆನೂ ಹಾಕೊಳ್ತೀವಿ ಅಂತ. ಆದ್ರೆ ಇಲ್ಲೇ ಪಕ್ಕದೂರವರೇ ಯಾರೋ ಕೇಳಿದ್ರು, ಗೊತ್ತಿರೋರು ಅಂತ ಹೇಳ್ಬಿಟ್ಟು ನಮ್ಮ ಅಂಕಲ್ ಕೊಡ್ಸಿದ್ರೆ ಅವರು 50 ಒರೆನ್ ಮಾತ್ರ ತಗೊಂಡೋಗಿ ಇನ್ನು 18 ಒರೆನ ಹಂಗೆ ಮುಗಿಸ್ಬಿಟ್ಟು ಹೋಗಿದ್ದಾರೆ. ನಾಳೆ ಬರ್ತೀವಿ ಅಂತ ಹೇಳೋದವರು ಲೋಡ್ ತುಂಬೋಗಿದೆ ಅಂತ. ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ನಂಬರ್ಗಳೆಲ್ಲ ಬ್ಲಾಕ್ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಂಬಿದ್ದು ನಮ್ದೇ ತಪ್ಪು ಅನ್ಕೊಂಡು ಸುಮ್ಮನೆ ಆಗ್ಬೇಕು ಗೈಸ್.